ಸೊ ಎಸ್ ಐ ಟಿಯಲ್ಲಿ ಎಲ್ಲೂ ಒತ್ತುವರಿನ ತೆರವುಗೊಳಿಸಬಾರ್ದು, ನಿಲ್ಲಿಸಬೇಕು ಅಂತ ಎಲ್ಲೂ ಹೇಳಿಲ್ಲ. ಆಮೇಲೆ ಫಾರೆಸ್ಟ್ ಲ್ಯಾಂಡಲ್ಲಿ ಏನೇನು ಮಂಜೂರಾತಿ ಆಗಿದೆ ಅವೆಲ್ಲನೂ ಅನಧಿಕೃತ ಮಂಜೂರಾತಿ ಎಂದು ಪರಿಗಣಿಸ್ತಕ್ಕದ್ದು ಅಂತ ಎಸ್ ಐ ಟಿ ಕೂಡ ಹೇಳಿದೆ. ಸೊ ನಾವು ಯಾವುದೇ ಒಂದು ಕಡೆ ಒತ್ತುವರಿ ಕಾರ್ಯಾಚರಣೆ ಮಾಡಬೇಕಾದ್ರೆ ನಾವು ಏಕಾಏಕಿಯಾಗಿ ನುಗ್ಗಕ್ಕಾಗಲ್ಲ. ನಾವೇನು ಮಾಡ್ತೀವಿ, ನಮ್ಮ ಕಾನೂನಲ್ಲಿ 64A ಸೆಕ್ಷನ್ 64A ಫಾರೆಸ್ಟ್ ಆ್ಯಕ್ಟಲ್ಲಿ ನಾವೇನು ಮಾಡ್ತೀವಿ, ಅವ್ರಿಗೆ ನಮ್ಮ ACF ಆ್ಯಂಡ್ ಅಬೋವ್ ಆಫೀಸರ್ಸ್ ಏನು ಮಾಡ್ತಾರೆ, ನೋಟಿಸ್ನ ಸರ್ವ್ ಮಾಡ್ತಾರೆ. ಸೊ ಒಂದಲ್ಲ ಎರಡಲ್ಲ 3 ಸತಿ ನೋಟಿಸ್ನ ಸರ್ವ್ ಮಾಡ್ತಾರೆ. ಆವಾಗ ಅಲ್ಲಿರೋ ಜನ ಏನು ಮಾಡ್ಬೋದು, ತಮ್ಮ ತಕರಾರು ಏನೇ ಇದ್ರೂ ನಮಗೆ ಸಬ್ಮಿಟ್ ಮಾಡ್ಬೋದು. ಸೊ ಅವರ ಪತ್ರಗಳನ್ನು, ನಮ್ಮ ನೋಟಿಫಿಕೇಷನ್ ಇರೋ ನಮ್ಮಲ್ಲಿರೋ ಡಾಕ್ಯುಮೆಂಟ್ಸ್ ಎರಡನ್ನೂ ಪರಿಶೀಲನೆ ಮಾಡಿ, ಸೊ ಅದು ಫಾರೆಸ್ಟಿಗೆ ಬರುತ್ತೋ ಇಲ್ವೋ ಅಂತ ಅದನ್ನು ಪರಿಶೀಲನೆ ಮಾಡಿ, ನಂತರ ಅದು ಫಾರೆಸ್ಟ್ ಒಳಗಡೆ ಬಂದಾಗ ಮಾತ್ರ ನಾವು ಅದನ್ನೇನು ಮಾಡ್ತೀವಿ, ಎವಿಕ್ಷನ್ ಆರ್ಡರ್ನ ಕೊಡ್ತೀವಿ. ಫಾರೆಸ್ಟ್ ಒಳಗಡೆ ಬರಲಿಲ್ಲ ಅಂತಂದರೆ ಅವ್ರ ಬಗ್ಗೆ ನಾವು ಅದನ್ನು ನಾವು ಯೋಚನೆ ಮಾಡೋದಿಲ್ಲ. ಸೊ ಅದು ಎವಿಕ್ಷನ್ ಆರ್ಡರ್ ಕೊಟ್ಟಾದಮೇಲೆ 30 ದಿನ ಅವ್ರಿಗೆ ಟೈಮ್ ಇರುತ್ತೆ. ಅವ್ರು ಅಪೀಲ್ ಹೋಗ್ಬೋದು ನಮ್ಮ ಅರಣ್ಯ ಸಂರಕ್ಷಣಾಧಿಕಾರಿಗಳ ಹತ್ರ. ಸೊ ಅಲ್ಲಿ ಅಪೀಲಲ್ಲೂ ಅಲ್ಲೂ ಕೂಡ ಅವ್ರ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾರೆ. ಸೊ ಅವಾಗಲೂ ಅದನ್ನು ಕನ್ಫರ್ಮ್ ಮಾಡ್ತಾರೆ ಅದು ಫಾರೆಸ್ಟೋ ಇಲ್ವೋ ಅಂತ. ಸೊ ಅದು ಫಾರೆಸ್ಟ್ ಅಂತ ಗೊತ್ತಾದ ಮೇಲೆ ನಾವು ಅದನ್ನು ಏನು ಮಾಡ್ತೀವಿ, ಅದನ್ನು ಎವಿಕ್ಷನ್ ಆರ್ಡರ್ ಕೊಡ್ತಾರೆ. ಸೊ ಎವಿಕ್ಷನ್ ಆರ್ಡರ್ ಕೊಟ್ಟ ಮೇಲೆ ನಾವು ಅದನ್ನು ಏನು ಮಾಡ್ತೀವಿ, ಎವಿಕ್ಷನ್ನ ಮಾಡ್ತೀವಿ. ಸೊ ಎವಿಕ್ಷನ್ ಅಂದ ತಕ್ಷಣ ಏಕಾಏಕಿ ಹೋಗಿ ನಾವು ನುಗ್ಗಿ ಎವಿಕ್ಷನ್ ಮಾಡೋವಂಥದ್ದಲ್ಲ. ಸೊ ಅದನ್ನು ಇದೆಲ್ಲ ಪ್ರೋಸೆಸ್ನ ನಾವು ಮಾಡ್ತೀವಿ. ಆಮೇಲೆ ಕೆಲವು ಜನ ಅದನ್ನು ಹೈಕೋರ್ಟಿಗೂ ಬೇರೆ ಬೇರೆ ನ್ಯಾಯಾಲಯಕ್ಕೂ ಅವರು ಜನ ಹೋಗ್ತಾರೆ. ನಾವು ಅಲ್ಲೂ ಕೂಡ ಏನು ಮಾಡ್ತೀವಿ, ಅದಕ್ಕೆ ಆಬ್ಜೆಕ್ಷನ್ಸ್ನ ಇದು ಮಾಡಿ ನಮ್ಮಲ್ಲಿರೋ ಎಲ್ಲ ದಾಖಲಾತಿಗಳನ್ನು ನಾವು ನ್ಯಾಯಾಲಯಕ್ಕೆ ಒದಗಿಸ್ತೀವಿ. ಸೊ ಅಂಥದ್ದಲ್ಲಿ ಭಾಳಷ್ಟು ಕೇಸ್ಗಳು ನಮ್ಮ ಪರವಾಗಿ ಆಗಿದೆ. ಯಾಕೆ ಅಂತಂದರೆ ಅದು ನಾವು ಕೊಡೋ ನೋಟಿಫಿಕೇಷನ್ಸ್ ಮತ್ತು ನಾವು ಕೊಡೋ ಮ್ಯಾಪ್ಸ್ ಅದೆಲ್ಲ ಸಾಬೀತು ಮಾಡುತ್ತೆ ಅದು ಅರಣ್ಯ ಅಂತ. ಸೊ ಇವೆಲ್ಲ ಇದೆ. ಸೊ ನಾವು ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು ನಾವು ಅದನ್ನು ಇಟ್ ಈಸ್ ಎ ಕಂಟಿನ್ಯೂಸ್ ಪ್ರೊಸೆಸ್. ನಾವು ಅದನ್ನು ಮಾಡ್ತಾನೆ ಇರಬೇಕು. ಎಲ್ಲೂ ನಾವು ಅದನ್ನು ಸ್ಟಾಪ್ ಮಾಡಬೇಕು ಅಂತ ಇಲ್ಲ, ಸ್ಟಾಪ್ ಮಾಡೋ ಅವಶ್ಯಕತೆನೇ ಇಲ್ಲ. ಎಸ್ ಐ ಟಿನೇ ಬೇರೆ, ಇದು ಒತ್ತುವರಿ ತೆರವು ಕಾರ್ಯಾಚರಣೆನೇ ಬೇರೆ. ಇದು ಆ್ಯಕ್ಟ್ ಹೇಳುತ್ತೆ, ಇದು ಸುಪ್ರೀಂ ಕೋರ್ಟ್ ಹೇಳಿದೆ. ಸೊ ಇದರಲ್ಲೂ ಕೂಡ ಎಲ್ಲೂ ಒತ್ತುವರಿನ ತೆರವುಗೊಳಿಸಬಾರ್ದು ಅಂತ ಎಲ್ಲೂ ನಮಗೆ ಹೇಳಿಲ್ಲ. ಸೊ ಇದು ನಿರಂತರ ಕಾರ್ಯ. ಕಂಪ್ಲೀಟ್ ಒತ್ತುವರಿನ ತೆರವುಗೊಳಿಸಬೇಕು, ಒತ್ತುವರಿ ಮುಕ್ತ ಕೋಲಾರನ ಮಾಡಬೇಕು ಅನ್ನೋದು ನಮ್ಮ ಕೆಲಸ.